ನಿಮ್ಗೆ ನಾನ್ ಮದ್ವೆ ಆದ್ಮೇಲೆ ನಾನ್ ಏನ್ ತಂದ್ಕೊಟ್ನೋ ಇಲ್ವೋ, ಏನ್ ತಂದ್ಕೊಟ್ಟೆ? ರೆಕಗ್ನಿಷನ್ ತಂದ್ಕೊಟ್ಟಿದೀನಿ. ಏನ್ ಸಮಾಚಾರ? ಇಲ್ಲಿ ಈ ತರ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ನೋಡಕ್ಕೆ ಜನ ಲಡಾಖು ಎಲ್ಲೆಲ್ಲೋ ಹೋಗ್ತಾರೆ. ಎಷ್ಟು ಚೆನ್ನಾಗಿದೆ. ನಾನು ಇಲ್ಲೇ ಇರ್ತೀನಿ. ಆನೆಗಲ್ಲುಸ್ತೀಯಾ? ಇಲ್ಲ, ಆನೆ ನೋಡ್ಕೊಂಡಿರ್ತೀನಿ. ಆಟ ಆಡ್ತಾವಳಕ್ಕ. ಗುಡ್ ಮಾರ್ನಿಂಗ್ ಶಿವಾನಿ. ಆಟ ಆಡ್ತಾವಳಕ್ಕ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ. ವೆರಿ ಗುಡ್. ನಮಸ್ಕಾರ. ನಮಸ್ಕಾರ. ಏನ್ ಸಮಾಚಾರ? ಏನಿಲ್ಲ, ಇದು ಹೊಸ ವ್ಲಾಗ್. ಈ ವೀಕೆಂಡ್ ವೀಕ್ ಡೇಸ್ ಎಲ್ಲ ಕೆಲಸ ಮಾಡು, ವೀಕೆಂಡ್ ಅಲ್ಲಿ ಸುತ್ತಾಡು, ಇಷ್ಟೇ ಜೀವನ. ಇದು ನಮ್ ಸೆಕೆಂಡ್ ವಿಡಿಯೋ ಹಾಸನಲ್ಲಿ ಸ್ಟಾರ್ಟ್ ಮಾಡ್ತಾ ಇರೋದು. ಹೌದೌದು. ಇದು 2 weeks ಬ್ಯಾಕ್ ಬಂದಿದ್ವಿ. ಹಾಸನಿಂದನೇ ಸ್ಟಾರ್ಟ್ ಮಾಡಿದ್ವಿ. ಸೊ ಇವತ್ತು ಇನ್ನೊಂದ್ ಕಡೆ ಟ್ರಿಪ್ ಹೋಗ್ತಾ ಇದೀವಿ, ಶೃಂಗೇರಿ, ಹೊರನಾಡು, ಧರ್ಮಸ್ಥಳ, ಸುಬ್ರಹ್ಮಣ್ಯ. ಸುಮ್ನೆ ಟೆಂಪಲ್ ರನ್. ಏನಂದ್ರೆ ನಮ್ಮ ಅಪ್ಪ ಅಮ್ಮ ಜೊತೆ ಟ್ರಿಪ್ ಹೋಗಿ ಒಂದು 15 years ಆಗಿದೆ ಜೊತೆಗೆ ಹೋಗಿ. ಅಂದ್ರೆ ಹೋಗಿ ಒಂದು ಸ್ಟೇ ಆಗಿ ಮನೆ ಕಡೆ ಯಾರಾದ್ರೂ ಒಬ್ರು ಇರ್ಲೇಬೇಕಲ್ಲ, ಹಸು ಕುರಿ ಮೇಕೆ ಎಲ್ಲ ನೋಡ್ಕೊಳ್ಳೋದಿಕ್ಕೆ. ಈಗ ಏನೇನು ಅರೇಂಜ್ ಮಾಡಿ ಯಾರ್ಯಾರನೋ ಕಾಡಿ ಬೇಡಿ ಮನೆ ತೆಗೆಸ್ಬಿಟ್ಟು ನೋಡ್ಕೊಳ್ರಪ್ಪ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಪಯಣ ಸ್ಟಾರ್ಟ್ ಆಗಿದೆ. ಮೈಸೂರಿಂದ ಹೊರಟು ಹಾಸನ ತಿಂಡಿ ತಿಂದಿದೀವಿ. ಹಾಸನ್ ಬಂದು ತಿಂಡಿ ತಿಂದಿದೀವಿ. ನೆಕ್ಸ್ಟ್ ಬೇಲೂರಲ್ಲಿ ಚಿಲ್ ಮಾಡೋಣ. ಇಲ್ಲಿ ಬೇಲೂರು ಶಿಲಾಬಾಲಿಕೆ ನೋಡೋಣ. ಟೈಮು ಬೇಲೂರು ಟೆಂಪಲ್ಗೆ ನಾನು ಹೋಗ್ತಾ ಇರೋದು. ಏನ್ ಕೇಳಿದ ಅಂದ್ರೂ ಬೇಲೂರು ಶಿಲಾಬಾಲಿಕೆ ಅಂತ ಕೇಳಿರ್ತಾರೆ ಯಾರಾದ್ರೂ. ಹೌದೌದು, ಬೇಲೂರು ಶಿಲಾಬಾಲಿಕೆ ತರ ಆಡ್ಬೇಡ ನಡಿ ಅಂತ. ಏನ್ ಅನ್ಸ್ತಾ ಇದೆ ಗೊತ್ತಾ, ನಮ್ಮೂರಿಗೆ ಬಂದಂಗ್ ಫೀಲ್ ಆಗ್ತಾ ಇದೆ. ಯಾಕಂದ್ರೆ ನಮ್ಮೂರ್ ಸೋಮನಾಥಪುರ ಟೆಂಪಲ್ ಇದೆಯಲ್ಲ, ಅದು ಸ್ವಲ್ಪ ಆರ್ಕಿಟೆಕ್ಚರ್ ಸೇಮ್ ಇದೆ. ಸೋಮನಾಥಪುರ, ಬೇಲೂರು, ಹಳೆಬೀಡು ಸೇಮ್ ಇದೆ. ಅದಕ್ಕೆ ನನ್ಗೆ ಅನ್ಸ್ತಾ ಇದೆ ಆತರ. ಇನ್ನೊಂದೇನ್ ಗೊತ್ತಾ, ನಿಮ್ಗೆ ನಾನ್ ಮದ್ವೆ ಆದ್ಮೇಲೆ ನಾನ್ ಏನ್ ತಂದ್ಕೊಟ್ನೋ ಇಲ್ವೋ, ಏನ್ ತಂದ್ಕೊಟ್ಟೆ? ರೆಕಗ್ನಿಷನ್ ತಂದ್ಕೊಟ್ಟಿದೀನಿ. ಯಾಕಂದ್ರೆ ಪೇಜ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಜನ ಎಲ್ಲೋದ್ರು. ಇವಾಗ ಒಬ್ರು ಜಸ್ಟ್ ಒಬ್ರು ಮಾತಾಡ್ಸೋದ್ರು, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಶ್ರೀಕಾಂತ್ ಅವರು ಹೊಸಕೋಟೆಯಿಂದ ಅವರು ಟ್ರಿಪ್ ಅಲ್ಲಿ ಇದ್ದಾರೆ ನಮ್ ತರ. ಸೊ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಮಾತಾಡ್ಸೋರ್ಗೆಲ್ಲರಿಗೂ ಥ್ಯಾಂಕ್ ಯು, ಮಾತಾಡಿಸದೇ ಇರೋರ್ಗು ಥ್ಯಾಂಕ್ ಯು. ಮಾತಾಡ್ಬಿಡಲ್ಲ ಪಿಸಿ ಎಲ್ಲ ನೋಡಿದೀನಿ. ಏನಾದ್ರು ಚಂದು, ದೇವಸ್ಥಾನದ ಸುತ್ತ ಆನೆಗಳ ಸಾಲನ್ನ ಕೆತ್ತನೆ ಮಾಡಿದಾರೆ ನೋಡು, ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂತಂದ್ರೆ. ಅದ್ರಲ್ಲೂ ಈ ಆನೆ ಅಂತೂ ನೋಡಿಲಿ, ನಮ್ನೆ ನೋಡ್ತಾ ಇದ್ದಿದ್ದು. ಹಾಯ್ ಬ್ರೋ ಅಂತ ಇದೆ. ನಮ್ ದಸರಾದಲ್ಲಿ ಭೀಮಾ ಆನೆ ನೋಡುತ್ತೆ. ಭೀಮಾ ಅಂದ್ರೆ ಆತರ ಅದು. ಅರ್ಜುನ ತಿರುಗ್ತಿತ್ತು. ಸೊಂಡ್ಲು ಹಾಕೊಂಡೈತೆ ಅದ್ರ ಮೇಲೆ. ತೀಟ್ಲೆ ಪುಟ್ಟಿ ಅದು. ನೀಟಾಗಿ ಕೆತ್ತನೆ ಮಾಡಿದಾರಪ್ಪ. ದೇವಸ್ಥಾನ ಅಂತೂ ಯಪ್ಪ ನೆಕ್ಸ್ಟ್ ಲೆವೆಲ್. ನಾನು ನಮ್ಮ ವೀಕ್ಷಕರಿಗೆ ಹೇಳೋದೇನಂತಂದ್ರೆ, ನಿಮ್ಗೇನಾದ್ರೂ ಮಕ್ಳಿದ್ರೆ, ಹೈಸ್ಕೂಲ್ ಓದ್ತಿರೋ ಮಕ್ಕಳು ಕರ್ಕೊಂಬನ್ನಿ, ಬೇಲೂರು ಹಳೆಬೀಡು ತೋರಿಸಿ. ಆಮೇಲೆ ಹಂಪಿ, ಮೇಲ್ಕೋಟೆ, ಇಲ್ಲಿ ವಾಸ್ತುಶಿಲ್ಪ ಚೆನ್ನಾಗಿದೆ. ಬಟ್ ಬೇಲೂರಂತೂ ನೆಕ್ಸ್ಟ್ ಲೆವೆಲ್. ಸೊ ನಾವು ಸ್ಕೂಲ್ ಡೇಸ್ ಟ್ರಿಪ್ ಕರ್ಕೊಂಡ್ ಬಂದಿದ್ದಲ್ಲ, ನಾವು ಗೈಡ್ ಅಲ್ಲ, ನಾನು ಹೇಳ್ತಿರೋದು ಗೈಡ್ ಇಂದ ನಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ಸಿದ್ರು. ನಮ್ಗೆ ಅವ್ರು ಲೇಸರ್ ಲೈಟ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ ಆ ತರ. ಈಗಿನ ಸ್ಕೂಲ್ ಟ್ರಿಪ್ ಅಲ್ಲಿ ಎಲ್ಲ ಕರ್ಕೊಂಬರ್ತಾರಲ್ಲ ಗೊತ್ತಿಲ್ಲ. ಸೊ ನಿಮ್ಮ ಮಕ್ಕಳಿದ್ರೆ ದಯವಿಟ್ಟು ಕರ್ಕೊಂಬಂದು ತೋರಿಸಿ, ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. ಇನ್ನೊಂದು ಟೆಂಪಲ್ ಬಗ್ಗೆ ಫ್ಯಾಕ್ಟ್ ಏನಂದ್ರೆ, ಈ ದೇವಸ್ಥಾನನ ಕಟ್ಟಕ್ಕೆ 130 ವರ್ಷ ತಗೊಂಡಿದ್ದಾರೆ. ಅಂದ್ರೆ ಯಾರು ಒಬ್ಬ ಸ್ಟಾರ್ಟ್ ಮಾಡಿದಾನೆ ಅಂತಂದ್ರೆ ಅವನ ಮೊಮ್ಮಕ್ಳು ಮರಿ ಮಕ್ಳ ಕಾಲಕ್ಕೆ ಮುಗಿದಿರೋದು. ಆಮೇಲೆ ಏನ್ ಗೊತ್ತಾ, ಈ ಟೆಂಪಲ್ ಆರ್ಕಿಟೆಕ್ಚರ್ ಎಲ್ಲ ಹೆಂಗೆ ಅಂದ್ರೆ, ಹೊರಗಡೆ ಎಷ್ಟೇ ಬಿಸಿಲಿದ್ರು ಒಳಗಡೆ ಫುಲ್ ತಣ್ಣಗಿರುತ್ತೆ. ಹೌದು. ಆಮೇಲೆ ಸೋಮನಾಥಪುರ, ಟಿ ನರಸೀಪುರ ಸೋಮನಾಥಪುರ ಇದೆ, ಅದು ಚೆನ್ನಾಗಿದೆ. ಬಟ್ ಇಲ್ಲಿ ನಿಮ್ಗೆ ಬೇಲೂರು ನೋಡಿದ್ರೆ ವಿಶಾಲವಾಗಿದೆ. ಪೂಜೆ ನಡೆಯಲ್ಲ, ಇಲ್ಲಿ ಸುತ್ತ ಕಲ್ಲಿನ ಮಂಟಪಗಳು. ಯಪ್ಪ ತುಂಬಾ ಖುಷಿ ಆಗುತ್ತೆ. ನಾನು ಯಾವತ್ತೇ ಒಂದು ಚಿಕ್ಕಮಗಳೂರು ಟ್ರಿಪ್ ಹೋಗ್ಬೇಕು ಅಂತಂದ್ರೂ ಬೇಲೂರು ವಿಸಿಟ್ ಮಾಡದೆ ಹೋಗಲ್ಲ. ಈ ಕಂಬ ಏನಿದೆ, ಏನಿಲ್ಲ ಅಂದ್ರೆ ಒಂದು 30-40 ಅಡಿ ಹೈಟ್ ಇದೆ ಕಂಬ ಇದು. ಇಲ್ಲಿ ನೋಡ್ಬೋದು ನೀವು, ಕಾಣಿಸುತ್ತೆ ಈ ಕಡೆ ನೋಡಿ. ಇಲ್ಲಿ ಆ ಕಡೆ ಈ ಕಡೆ ಆ ಕಡೆ ಕಾಣ್ತಾ ಇದೆ ಕೆಳಗಡೆ. ಏನ್ ಗ್ರಿಪ್ ಅಲ್ಲಿ ನಿಲ್ಸಿದ್ದಾರೆ, ಏನ್ ಆರ್ಕಿಟೆಕ್ಚರ್ ಅಪ್ಪ ಇದು. ಯಪ್ಪ ಅದ್ಭುತ ನೋಡಿ. ಇದು ಹೇಳಿಕೆಲಿ ಅರೆಮಲೆನಾಡು ಅಂತ ಕರೀತಾರೆ ಬೇಲೂರ್ನ. ಅಷ್ಟು ಗಾಳಿ, ಅಷ್ಟು ಮಳೆಗಾಲದಲ್ಲೂ ಕೂಡ ಏನು ಅಳ್ಳಾಡಿಲ್ಲ ಕಂಬ ಅಂತಂದ್ರೆ ಏನ್ ಗುರು ಮಿರಾಕಲ್ ಅಂತೀರಾ. ಯಪ್ಪ ಸೂಪರ್ ಅಲ್ವಾ ಚಂದ? ನೋಡಿ, ಇದು ಕಂಪ್ಲೀಟ್ ದೇವಸ್ಥಾನದ ವ್ಯೂ. ನಾವ್ ಯಾವ ಟ್ರಿಪ್ಗಾದ್ರೂ ಹೋಗ್ಲಿ, ಟ್ರಿಪ್ಪಲ್ಲಿ ಜಾಗಗಳು ನೋಡ್ತೀವೋ ಇಲ್ವೋ,
ಈ ತರ ತಿನ್ನಕ್ಕಂತೂ ಸ್ಟಾಪ್ ಮಾಡೇ ಮಾಡ್ತೀವಿ. ಏನ್ ತಿಂತಾ ಇದ್ದೀರಾ? ನೀರು ದೋಸೆ ಸ್ವಲ್ಪ ಚೆನ್ನಾಗಿ ಹೇಳಿ. ತಿನ್ನುವ ಡಿಸ್ಟರ್ಬ್ ಮಾಡಬೇಡ. ಹಂಗ ಇದೇನು ಸೋಡಾ ಚೆನ್ನಾಗಿದೆ ಅದು ಆಕ್ಚುಲಿ ಸೋಡಾ. ಸೈಡ್ಸ್ಗೆ ನೀರ್ ದೋಸೆ ಜೊತೆ ಏನು? ಚಟ್ನಿ ಪಲ್ಯ. ಹೇಗಿದೆ? ನಾವಿವಾಗ ಶೃಂಗೇರಿಲಿ ಇದೀವಿ. ಎಲ್ಲರಿಗೂ ಶೃಂಗೇರಿಗೆ ಬರೋರ್ಗೆಲ್ಲ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಂದ್ರೆ ಹುಡುಗರು ಪಂಚೆ ಹಾಕೊಂಡ್ ಬರ್ಬೇಕು, ಹಂಗಾದ್ರೇನೆ ದೇವ್ರ ಹತ್ರ ಬಿಡ್ತಾರೆ. ಆಮೇಲೆ ಹುಡುಗಿರು ಕುರ್ತಾ ಹಾಕಿರ್ಬೇಕು ಅಂಡ್ ವೇಲು ಸಾರಿ ಮಾಮೂಲಿ ಅದನ್ನ ಹಾಕೋಬಹುದು. ಸೊ ಇದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಏನಂದ್ರೆ ದೇವಸ್ಥಾನದ ಒಳಗಡೆ ಬಿಡ್ತಾರೆ, ದೇವ್ರ ಹತ್ರಕ್ಕೆ ಹೋಗ್ಬೇಡ ಅಂದ್ರೆ ಮೆಟ್ಲ ಹತ್ಬಿಟ್ಟು ಇನ್ನೊಂದ್ ಮುಂದೆ ಹೋಗ್ಬೋದು. ಅಲ್ಲಿ ಬಿಡಲ್ಲ. ಶೃಂಗೇರಿ ಬಂದಿರೋ ಗೊತ್ತಿರುತ್ತೆ, ನಮಗ್ ಗೊತ್ತಿರ್ಲಿಲ್ಲ. ಯಾರು ಗೊತ್ತಿಲ್ಲ. ನಾನು ಶೀಲ್ ಪ್ಯಾಂಟ್ ಹಾಕ ಬಂದೆ, ಹಿಂದೆ ಕಳ್ಸೋದು ರೈಟ್ ಇವಾಗ ಹಿಂದಿದ್ದೆ ನೀನ್ ಪ್ಯಾಂಟ್ ಹಾಕಿದ್ಯಾ ಮೇಡಮ್ ಹೆಂಗೋ ಡೀಲ್ ಮಾಡಿ ಮೇಡಮ್ ಅಂತ ನಮ್ಮ ಮಮ್ಮಿ ಹೋದ್ರು. ನಾನು ಅಪ್ಪ ಹೋಗೋಕ್ಕಾಗ್ಲಿಲ್ಲ. ಪಂಚೆ ಕಾರಲ್ಲಿದೆ, ಬಟ್ ಇದು ರೂಲ್ಸ್ ಮಾಡಿ ನಮ್ಗೆ ಗೊತ್ತಿಲ್ಲ. ಧರ್ಮಸ್ಥಳಕ್ಕೆ ಪಂಚೆ ತಂದ್ವಿ, ಬಟ್ ಹಿಂಗಾಗತ್ತೆ ಗೊತ್ತಿರ್ಲಿಲ್ಲ. ಸೊ ಇದು ಯಾರು ನೆನ್ಪಿಟ್ಕೊಳ್ಳಿ, ಬರೋರು ಇದ್ರೆ ನೆನ್ಪಿಟ್ಕೊಂಡು ತಗೊಂಡ್ ಬನ್ನಿ. ಅಂಡ್ ಕುರ್ತಾ ಹಾಕೋ ಬನ್ನಿ. ಜೀನ್ಸ್ ಇದ್ ಕೆಳಗಡೆ ಮೇಲ್ ಕುರ್ತಾ ಹಾಕಿ ಕೆಳಗಡೆ ಜೀನ್ಸ್ ಹಾಕಿದ್ರು ಬಿಡ್ತಾ ಇಲ್ಲ. ಸೊ ಅದೊಂದು ಇನ್ಫಾರ್ಮೇಶನ್. ಜೀನ್ಸ್ ನಾಟ್ ಅಲೌಡ್, ಜೀನ್ಸ್ ನಾಟ್ ಅಲೌಡ್. ಹುಡುಗರಿಗೆ ವೆಸ್ಟರ್ನ್ ಔಟ್ಫಿಟ್ಸ್ ನಾಟ್ ಅಲೌಡ್. ಅಂಡ್ ಇನ್ನೊಂದು ನಾನು ಹೇಳ್ಬಿಡ್ತೀನಿ, ಇದೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಲ್ಲಿ ಗೋಕರ್ಣದಲ್ಲಿ ಕೂಡ ಪಂಚೆನ ಹೊರಡೆ ಬಿಡಲ್ಲ. ಗೋಕರ್ಣ ನಾನಾಗಿಲ್ಲ, ನಂಗೆ ಗೊತ್ತಿಲ್ಲ. ಬೆಸ್ಟ್ ಇಲ್ಲಿದೆ ಏನಂದ್ರೆ ಊಟ ಎಷ್ಟು ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಊಟ ಮಾಡಕ್ಕೆ, ಒಂಥರ ಖುಷಿ ಆಗುತ್ತೆ. ಸಾರು, ಸಾಂಬಾರು, ಮಜ್ಜಿಗೆ, ಸಾರು ಅಂತಾರ ರಸಂ. ಇಲ್ಲಿ ಸಾರು ಅಂತ ಅನ್ನೋದು. ಸಾರು ಅಂದ್ರೆ ನಮ್ ಕಡೆ, ಸಾಂಬಾರ್ ಅಂದ್ರೆ ಗಟ್ಟಿ ಸಾರು, ಮಜ್ಜಿಗೆ. ಅದ ಶಿವನ್ ದೇವಸ್ಥಾನ. ಓಕೆ ನೋಡ್ರಪ್ಪ, ಶೃಂಗೇರಿ ಶಾರದಾಂಬೆ ಕೈ ಮುಕ್ಕೊಳ್ಳಿ ಎಲ್ಲ. ಸೊ ಇನ್ನೊಂದು ಒಳ್ಳೆ ಆರ್ಕಿಟೆಕ್ಚರ್ ಅಂದ್ರೆ ಚಂದು ಬೇಲೂರ್ ತರನೇ ಈ ಶಿವನ ದೇವಸ್ಥಾನ. ಅಲ್ಲೋಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ನಾನು ಟ್ಯಾನ್ ಆಗ್ಬಿಡ್ತೀನಿ ಅಂತ ತಂದೆ. ನನ್ಗೆ ಇದು ಯೂಸ್ ಆಯ್ತು ದೇವ್ರ ದರ್ಶನ ಮಾಡಕ್ಕೆ. ದೇವ್ರ ದರ್ಶನ ಮಾಡಕ್ ಯೂಸ್ ಆಯ್ತು. ಹೌದೌದು ಅಂತ ತಂದೆ. ಶಬಾಷ್. ಮೀನಿಗೆ ಕಡ್ಲೆಪುರಿ ತಿನ್ಸೋದಕ್ಕೆ ಹೋಗ್ತಾ ಇದೀವಿ. ಪಾಪ ಊಟನೇ ಮಾಡಿಲ್ವಂತೆ ಅವು. ಏನಂತೀರಾ? ನಾನು ಚಿಕ್ಕ ವಯಸ್ಸಲ್ಲಿ ಬಂದಾಗ ತುಂಬಾ ಮೀನ್ಗಳಿರುತ್ತೆ ಶೃಂಗೇರಿಲಿ ಅಂತ ಆಸೆಯಿಂದ ಕಡ್ಲೆಪುರಿ ತಗೊಂಡೆ ಬರ್ಬೇಕಾದ್ರೆ. ಅಲ್ಲಿ ನೋಡಿದ್ರೆ ಒಂದ್ ಮೀನು ಇಲ್ಲ, ಫುಲ್ ಫ್ಲಾಪ್. ನೀವು ಚಿಕ್ಕ ವಯಸ್ಸಂದ್ರೆ ಲಾಸ್ಟ್ ಇಯರ್ ಬಂದರೆ ತುಂಬಾ ಮೀನುಗಳಿತ್ತು. ಇನ್ನು ಮಳೆ ಸರಿ ಆಗಿಲ್ವಲ್ಲ, ನದಿ ನೀರ್ ಕಡಿಮೆ, ಅದಕ್ಕೆ ಬೇರೆ ಕಡೆ ಹೋಗಿರ್ಬೋದೇನೋ. ಕಡ್ಲೆಪುರಿ ಸುಮ್ನೆ ಹಂಗೆ ಹಾಕ್ ಬಂದಾಯ್ತು. ಇನ್ನೊಂದೇನಂದ್ರೆ ಶೃಂಗೇರಿ ಬರೋದು ಇನ್ನೊಂದು ಇನ್ಫಾರ್ಮೇಶನ್ ಏನಂತಂದ್ರೆ ಶಾರದಾಂಬೆ ದೇವಸ್ಥಾನ ಮತ್ತೆ ಶಿವನ್ ದೇವಸ್ಥಾನ ಮಧ್ಯಾಹ್ನ 2 ಗಂಟೆ ಕ್ಲೋಸ್ ಆದ್ರೆ 4 ಗಂಟೆ ಓಪನ್ ಆಗುತ್ತೆ. 2 hours ಬ್ರೇಕ್ ಇರುತ್ತೆ, ಅದು ನೋಡ್ಕೊಂಡ್ ಬನ್ನಿ. ಅದೇ ಬಂದು ಸುಮ್ನೆ ದರ್ಶನ ಮಾಡದೆ 2 ಗಂಟೆ ಬಂದ್ರೆ ಊಟಕೊಂಬಿಡಿ, ಊಟ ಮುಗಿಸ್ಕೊಂಡು ಆ ಟೈಮಲ್ಲಿ ಬಂದ್ರೆ ಬೇಜಾರಾಗುತ್ತೆ ಅಂತ. ಎಲ್ಲ ನೋಡ್ಬೋದು ಅಲ್ಲಿ ನೀವು. ಕಲ್ಲಿನ ಬಳೆಗಳು, ನನಗೆ ದೇವಸ್ಥಾನಕ್ಕೆ ಅಲಂಕಾರ ಅಂತ ಮಾಡ್ಬೇಕು ಅಂದ್ಬಿಟ್ಟು ಕಲ್ಲಲ್ಲಿ ಬಳೆಗಳು ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಗಾಳಿ ಬಂದ್ರೆ ಅಳ್ಳಾಡುತ್ತೆ ಬಳೆಗಳದು. ಚಾಮರಾಜನಗರ ಜಿಲ್ಲೆ ಯಳಂದೂರಲ್ಲಿ ಫುಲ್ ಬಳೆ ಮಂಟಪ ಅಂತಾನೆ ಇದೆ. ಅದು ಫೇಮಸ್ ಬಳೆ ಮಂಟಪ ಅಂತ. ಆ ಕಡೆ ಹೋದವ್ರು ಅದನ್ನ ನೋಡ್ಬೋದು. ಅದು ಶಿವನ್ ದೇವಸ್ಥಾನನೇ. ನಾವು ಆ ಕಡೆ ಹೋದ ಒಂದು ವಿಡಿಯೋ ಮಾಡ್ತೀವಿ ಹಂಗಾರೆ. ಏನ್ ಸಮಾಚಾರ? ಇಲ್ಲಿ ಈ ತರ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ನೋಡಕ್ಕೆ ಜನ ಲಡಾಖ್ ಎಲ್ಲೆಲ್ಲೋ ಹೋಗ್ತಾರೆ. ಎಷ್ಟು ಚೆನ್ನಾಗಿದೆ, ಫುಲ್ ಕಲ್ಲೆಲ್ಲ ಕಾಣಿಸ್ತಾ ಇದೆ. ನೀರಲ್ಲಿ ಅಷ್ಟು ಕ್ಲಿಯರ್ ಆಗಿದೆ, ಕುಳು ಕುಳು ಅಂತ. ನನ್ಗಂತೂ ಒಳ್ಳೆ ಸೀಟ್ ಸಿಕ್ಕಿದೆ, ಕೂತ್ಕೊಬಿಟ್ಟಿದೀನಿ ನಾನು. ಜಾಲಿ ಮಾಡು ಮಾವಿನಕಾಯಿ ತಿನ್ನು. ಮನೆಯಿಂದ ಉಪ್ಪು ಖಾರ ತಂದಿನಿ, ಹಾಕೊಂಡ್ ತಿನ್ನು ಬೇಗ. ಹಾಕೊಂಡ್ ತಿನ್ನದೆ. ಎಲ್ಲಿದೀವಿ ಇವಾಗ ನಾವು? ನಾವೀಗ ಹೊರನಾಡಲ್ಲಿ ಇದೀವಿ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಇದೀವಿ. ಹೆಂಗೆ? ಹೊರನಾಡು ಅನ್ನಪೂರ್ಣೇಶ್ವರಿ ಇವತ್ತಿನ 3ನೇ ದೇವಸ್ಥಾನ ಇದು. ಟೆಂಪಲ್ ರನ್ ಮಾಡ್ತಾ ಇದೀವಿ ನಾವು. ಮಾಡ್ಬೇಕು ಅವಾಗ ಸ್ವಲ್ಪ ಟೈಮ್ ಮುಂಚೆ ಮಳೆ ಬಂದು ಹೋಗಿದೆ. ತುಂಬಾ ಚೆನ್ನಾಗಿದೆ ವಾತಾವರಣ. ಇನ್ನೊಂದೇನಂದ್ರೆ ಇವಾಗ ಒಬ್ರು ಸಿಕ್ಕಿದ್ರು, ಮಾತಾಡ್ಸಿದ್ರು. ಗದಗ ಅವರು ಬೆಳಿಗ್ಗೆಯಿಂದ ಅವರು ಒಂದು 15 ಮಾತಾಡಿದ್ದು. 15 ಜನ ಮಾತಾಡ್ಸಿದ್ರು ಬೆಳಿಗ್ಗೆಯಿಂದ. ತುಂಬಾ ಖುಷಿ ಆಗುತ್ತೆ. ಅದು ಇವರು ಒಬ್ಬ TT ಅವರು ಡ್ರೈವರ್ ಅವರು ಓನರ್ ಇರ್ಬೋದೇನೋ ಗೊತ್ತಿಲ್ಲ. ಅವರು ವೀರೇಶ್ ಅಂತ ಗದಗ ಅವರು. ನಮ್ ವಿಡಿಯೋ ಗದಗ ತನಕ ರೀಚ್ ಆಗ್ತಿದೆ, ಖುಷಿ ನಮ್ಗೆ, ತುಂಬಾ ಖುಷಿ ನನ್ಗೆ. ಹೌದು. ಯಾವ ತರ ಕಂಟಿನ್ಯೂ ಏನಂದ್ರೆ ಇವಾಗ ಒಬ್ರು ಮಾತಾಡ್ಸಿದ್ರು, ತುಳಸಿರಾವ್ ಅಂತ, ತುಮಕೂರು ಅವರು ಮತ್ತೆ ಅವ್ರ ಮಗ ಬಂದಿದ್ರು. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ವಿಶಾಲವಾದ, ಸುಂದರವಾದ, ನಿರ್ಮಲವಾದ ದೇವಸ್ಥಾನ ಕಳಸೇಶ್ವರ ಸ್ವಾಮಿ ದೇವಸ್ಥಾನ. ತುಂಬಾ ಪ್ರಶಾಂತವಾಗಿರುತ್ತೆ. ಲಾಸ್ಟ್ ವೀಕ್ ಬಿಫೋರ್ ಲಾಸ್ಟ್ ವೀಕ್ ಬಂದು ಒಂದು ವಿಡಿಯೋ ಮಾಡಿದ್ವಿ ಇಲ್ಲಿ ನೇತ್ರಾವತಿ ಟ್ರೆಕಿಂಗ್ ಬಂದು. ಸೊ ನೇತ್ರಾವತಿ ಕುದುರೆಮುಖ ಟ್ರೆಕಿಂಗ್ ಬಂದು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಒಳ್ಳೆ ವ್ಯೂಸ್ ಬಂದಿದೆ. ಇವತ್ತು ಫ್ಯಾಮಿಲಿ ಜೊತೆ
ಟೆಂಪಲ್ ರನ್ ಅಲ್ಲಿ ಕಳಸೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಬಂದಿದ್ದೀವಿ. ನೀವು ಬನ್ನಿ, ಚೆನ್ನಾಗಿದೆ. ಆ ಮಂಟಪ ಸಖತ್ತಾಗಿದೆ ಅದ್ರೊಳಗೆ. ಹೌದೌದು, ತುಂಬಾ ಚೆನ್ನಾಗಿದೆ. ಒಳ್ಳೆ ತಣ್ಣಗೆ ಗಾಳಿ ಬೀಸುತ್ತೆ, ಸಖತ್ತಿದೆ. ಗುಡ್ ಮಾರ್ನಿಂಗ್ ಫ್ರಮ್ ಧರ್ಮಸ್ಥಳ. ಧರ್ಮಸ್ಥಳ ಶಿವಾನಿ ಮನೆ. ನಾನಿವತ್ತು ಫುಲ್ ಖುಷಿ. ಆನೆ ನೋಡಕ್ ಹೋಗ್ತಾ ಇದೀವಿ. ನಾನ್ ನೋಡ್ತೀನಿ, ಅದ್ ಬೇರೆ ಪ್ರಶ್ನೆ. ಹೌದು. ಆದ್ರೆ ಇದು ಬಿಳಿ ಆನೆ, ಅದು ಕರಿ ಆನೆ. ಆನೆಗಳು ನೋಡ ಬನ್ನಿ, ತೋರಿಸ್ತೀವಿ ಹೆಂಗಿದೆ. ಅಮ್ಮ ಮಗಳಿದ್ದಾರೆ. ನಮ್ಮ ಮಗಳು ಶಿವಾನಿ. ಐ ಆಮ್ ಸೋ ಎಕ್ಸೈಟೆಡ್. ಚಂದು ಇಲ್ಲಿ ಬಾ, ಇಲ್ಲಿ ಆಟ ಆಡ್ತಾವಳಕ್ಕ. ಗುಡ್ ಮಾರ್ನಿಂಗ್ ಶಿವಾನಿ. ಆಟ ಆಡ್ತಾವಳಕ್ಕ. ಅದು ಮಮ್ಮಿ ನೋಡಲ್ಲಿ. ಮಮ್ಮಿ ಫುಲ್ ಎನರ್ಜೆಟಿಕ್ ಆಗಿದ್ದಾರೆ. ಇವ್ರು ಅಷ್ಟೇ ಆಟ ಆಡ್ತಾ ಇದೆ ಮಗು. ಇದು ಮಗು ಮಗು ಚೈನ್ ಕಷ್ಟ ಆಟ ಆಡ್ತಾ ಇದೆ ನೋಡಲ್ಲಿ. ಸೇಮ್ ನಿಂತರನೇ ಆಡುತ್ತೆ. ಹಾಯ್. ತೆಗಿರಿ ಅದನ್ನ. ಸಣ್ಣ ಪಣ್ಣ ಕಬ್ಬನ ಹಾಕಿದ್ರೆ ಮುಗೀತು, ಹೊಡ್ಕೊಂಬತ್ತವೆ. ನಾನು ಇಲ್ಲೇ ಇರ್ತೀನಿ. ಆನೆಗೆ ಲೂಸ್ತೀಯಾ? ಇಲ್ಲ, ಆನೆ ನೋಡ್ಕೊಂಡಿರ್ತೀನಿ. ಒಂದಿನ ಇರೋದಕ್ಕೆ ಅಷ್ಟೇ ಚಂದ ಅದು. ಏನ್ ಗೊತ್ತಾ, ನಾನು ಶಿವಾನಿನ ಫಸ್ಟ್ ಟೈಮ್ ನೋಡಿದ್ದು ನ್ಯೂಸ್ ಅಲ್ಲಿ. ಅದಕ್ಕೆ ನಾಮಕರಣ ಮಾಡ್ತಿದ್ರು ಶಿವಾನಿ ಅಂತ. ನೀರಂದ್ರೆ ತುಂಬಾ ಇಷ್ಟ ಅಂತ ಒಂದ್ ಟಬ್ಬಲ್ ನೀರ್ ಇಟ್ಬಿಟ್ಟು ಅದ್ರೊಳಗಡೆ ಆಟ ಆಡ್ತಾ ಇತ್ತು. ಹೌದೌದು, ದೇವಸ್ಥಾನದ ಹತ್ರ. ಆಗಿಂದ ನೋಡ್ಬೇಕು ಅನ್ಕೊಂಡಿದ್ದು. ಲಾಸ್ಟ್ ಟೈಮ್ ಬಂದಾಗ್ಲೂ ಮಿಸ್ ಆಯ್ತು. ಇಲ್ಲ, ಕಾಡ್ಗೊಟ್ಟಾಗಿದ್ರು. ಈ ಟೈಮ್ ಸಿಕ್ಕಿದ್ರು. ಶಿವಾನಿ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಅಮ್ಮ ಮಗಳು ಫುಲ್ ಚಿಲ್ ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಇಸ್ ಇಟ್? ಅಮ್ಮ ಮಗಳು ವಾಕ್ ಮಾಡ್ತಾ ಇದ್ದಾರೆ. ಹಿಂಗೆ ಬರ್ರ ನಾಚ್ಕತ್ತವಳೆ ಹುಡುಗಿ. ಅವಳು ಹುಡುಗರಿದ್ದಾರೆ ನಾಚ್ಕತ್ತಾಳೆ. ಅದು ಶಿವಾನಿ ಅಲ್ಲ, ಬಾಯ್ಸಿದ್ದಾರೆ ಮಮ್ಮಿ ನಾನು ತಿರ್ಗಲ್ಲ ಅಂತ. ಶಬಾಷ್. ಹಾಯ್. ಹೆಂಗಿದ್ದಾರೆ ಮಮ್ಮಿ? ಮಮ್ಮಿ ಅಂತೂ ಸರಿಯಾಗಿದ್ದಾರೆ ಗುರು. ಮಮ್ಮಿ ನೆಕ್ಸ್ಟ್ ಲೆವೆಲ್. ಏನೋ ಕೇಳ್ತಾರದಲ್ಲಿ, ಯಾರನ್ನ ಕೇಳ್ತಾ ಇರೋದು. ಮುಂದೆ ಬಂದ್ರೆ ಹೆಂಗಿದೆ ಗುರು? ದೇವರ ಸೃಷ್ಟಿ ಅನ್ನೋದು ಭಯಾನಕ. ಅದ್ ಹೇಳ್ತಿತ್ತಲ್ಲ ಗುರು. ಬಿಸ್ಲಿಗೆ ತಣ್ಣ ಸೋಡಾ ಕುಡಿಯಕ್ ಬಂದಿರೋದು. ಫುಲ್ ಜಾರ್ ಸೋಡಾ. ಎದ್ದು ರೊಯ್ತಾ ಇರ್ಬೇಕು ನೋಡಿ ಹೆಂಗ್ ಕುಡಿತೀನಿ. ಯಾರಾದ್ರೂ ಈ ಕಡೆ ಬಂದ್ರೆ ಮಿಸ್ ಮಾಡದೆ ಟ್ರೈ ಮಾಡಿ. ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಅದೇನೋ ನನ್ಗೆ ಇಷ್ಟ ಆಗಲ್ಲ. ಅಂದ್ರೆ ಇವಳು ಕೊಟ್ಟಾರ್ದ ಆಚೆ ಕೆಳಗಡೆ ಸೋಸಿರ್ತಾಳೆ. ಹಂಗಲ್ಲ, ನನ್ಗೆ ಸೋಡಾ ಅಷ್ಟು ಲೈಕ್ ಆಗಲ್ಲ. ನಾನು ಎಲ್ಲೂ ಸೋಡಾ ಅಷ್ಟು ಕುಡಿಯಲ್ಲ. ಸೊ ಅದಕ್ಕೆ ಮಿಕ್ಸಿಂಗ್ ಏನ್ ಮಾಡ್ಕೋತೀಯ ಹಂಗಾರೆ? ನಾನು ಕುಡಿಯಲ್ಲ ಅಂತೀಯ? ಆತರ ಇಲ್ಲಿ ಮಾಡೋಣ. ಈಗ ಸೋಡಾ ಕುಡಿಯೋಣ. ಎದ್ದು ರೊಯ್ತಾ ಇರ್ಬೇಕು. ಅಲ್ಲ, ಇವ್ರು ಕುಡಿತಾರೆ, ನಾನು ಒಂಚೂರು ಇಷ್ಟು ಕುಡಿತೀನಿ. ಹೌದೌದು. ಎಲ್ಲೆಲ್ಲೋ RCB ದೇ ಹವಾ. RCB ಗೆದ್ದಿರೋದಕ್ಕೆ ನೋಡಿ ಇವರು ಬೈ ಟು ಗೆಟ್ ಒನ್ ಆಫರ್ ನಡೆಸ್ತಾ ಇದ್ದಾರೆ. ಎಷ್ಟು ಖುಷಿ ಆಗುತ್ತೆ. ಓಕೆನಾ? ಓಕೆ ಸರ್. ಎಸ್ ಸರ್. ಹೆಂಗಿದೆ? ಹೇಗಿದೆ ಸರ್? ಸಖತ್ತಾಗಿತ್ತು. ಓಕೆ ಸರ್. ಸರ್ ನೋಡಪ್ಪ, ನಿಮ್ಮ ಹೆಸರು? ನಮ್ಮ ಸುಧೀಂದ್ರ ಅಂತ. ಹಿಂಗೆ ಕುಳಿ ಸತ್ತ ಇಟ್ಕೊಳ್ಳಿ. ನಿಮ್ಮ ಹೆಸರು? ಸುಧೀಂದ್ರ ಅಂತ. ಎಲ್ಲಿ ಬರುತ್ತೆ ಸರ್ ನಿಮ್ದು? ಧರ್ಮಸ್ಥಳದಿಂದ ಒಂದು 7 ಕಿಲೋಮೀಟರ್ ನೀವು ಮುಂದೆ ಬರ್ಬೇಕು. ಅಂದ್ರೆ ಕುಕ್ಕೆ ರೋಡ್ ಅಲ್ಲಿ ನಿಮಗೆ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಸಿಗುತ್ತೆ. ದರ್ಶನ್ ಫೋಟೋ ಹಾಕಿದೀವಿ. RCB ನಾವು ಮೊನ್ನೆ ವಿನ್ನಂತ್ ಕಡೆಯಿಂದ ಬೈ ಟು ಗೆಟ್ ಒನ್ ಫ್ರೀ ಕೊಟ್ಟಿದ್ದೀವಿ. ಹಾಗೆ ಇವತ್ತು ನಮ್ದು ಇವತ್ತು ಇರ್ಲಿಲ್ಲ, ಆದ್ರೂ ನಮ್ಮ ಬಾಸ್ಗೆ ನಾವು ಕೊಟ್ಟಿದ್ದೀವಿ. ತುಂಬಾ ಖುಷಿ ಆಯ್ತು. ಚೆನ್ನಾಗಿತ್ತು. ನಾವು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಬಂದಾಗ ಇಲ್ಲಿ ಬಂದೊಂದು ಗಂಟೆ ಕಟ್ಟಿದ್ವಿ. ಮದುವೆ ಆದ್ಮೇಲೆ ಬರ್ತೀವಪ್ಪ ದೇವ್ರೆ ಕಾಪಾಡಪ್ಪ ಅಂತ. ಮದುವೆ 6 ಮಂತ್ಸ್ ಆದ್ಮೇಲೆ ಬಂದಿದ್ವಿ, ದರ್ಶನ ಮಾಡಕ್ ಬಂದಿದೀವಿ ಇವತ್ತು. ಏನಂತೀಯಾ? ಹೌದೌದು. ಇಲ್ಲಿ ಬರಕ್ ಏನಿಕ್ ಖುಷಿ ಆಗುತ್ತೆ ಅಂದ್ರೆ, ಬೇರೆ ದೇವಸ್ಥಾನಗಳ ತರ ಕ್ಲೋಸ್ಡ್ ಇಲ್ಲ, ಓಪನ್ ಆಗಿದೆ. ಕ್ಯೂ ನಿಂತ್ಕೋಬೇಕು ಅನ್ನೋ ತೊಂದ್ರೆನೇ ಇಲ್ಲ. ಆರಾಮಾಗಿ ಸುಮ್ನೆ ಹಿಂಗ್ ಬಂದ್ರು ದೇವ್ರ ದರ್ಶನ ಆರಾಮಾಗಿ ಆಗುತ್ತೆ. ಸೊ ಅದಕ್ಕೆ ಸಖತ್ ಖುಷಿ. ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ, ಇಲ್ಲಿ ಗಂಟೆ ಕಟ್ಟೋದು ನಾನ್ ತುಂಬಾ ನಂಬ್ತೀನಿ, ಮತ್ತೆ ನಮ್ಗೆ ಒಳ್ಳೇದು ಆಗಿದೆ. ಸೊ ಈ ಕಡೆ ಯಾರಾದ್ರೂ ಬಂದ್ರೆ ಗಂಟೆ ಕಟ್ತೀನಪ್ಪ ಅಂತ ಬೇಡ್ಕೊಂಡೋಗಿ, ಖಂಡಿತ ಅದ್ ನೆರವೇರುತ್ತೆ. ಒಳ್ಳೇದ್ ಮಾಡೇ ಮಾಡ್ತಾನೆ ಗಣಪ. ಇದು ಸೌತರ್ಗ ಗಣಪತಿ ದೇವಸ್ಥಾನ. ಧರ್ಮಸ್ಥಳಕ್ಕೂ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಾದ್ರೆ ಸಿಗುತ್ತೆ. ತುಂಬಾ ಒಳ್ಳೆ ದೇವಸ್ಥಾನ, ಒಳ್ಳೆ ಪವಾಡ ಇರೋಂತ ದೇವಸ್ಥಾನ. ಎಲ್ಲ ವಿಸಿಟ್ ಮಾಡಿ. ಮತ್ತೆ ಇಲ್ಲೂ ಕೂಡ ಊಟ ಕೊಡ್ತಾರೆ. ಅನ್ನದಾಸೋಹ ಇಲ್ಲೂ ಇರುತ್ತೆ. ಸಖತ್ತಾಗಿರುತ್ತೆ ಊಟ. ಚೆನ್ನಾಗಿರುತ್ತೆ ಊಟ.
ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ನೀನು ಯಾರೋ ಒಬ್ರು ಯೂಟ್ಯೂಬ್ ಅವರು ಅವ್ರ ಚಾನಲ್ ನೇಮ್ ಎಲ್ಲ ಗೊತ್ತಿಲ್ಲ, ಯೂಟ್ಯೂಬರ್ ಅವರು ಇವ್ರದ್ದು ವಿಡಿಯೋ ಮಾಡಿದ್ರು, ಗಂಟೆ ಎಲ್ಲ ಕಟ್ತಾ ಇರೋದನ್ನ ಏನಕ್ಕಮ್ಮ ಏನ್ ಅರಕೆ ಹೋಗ್ತಿದ್ಯಮ್ಮ ಅಂತೆಲ್ಲ. ಅಂದ್ರೆ ಇವರು ಗಂಟೆ ಕಟ್ಟಿಸ್ತೀನಿ ನನ್ ಹೆಂಡತಿ ಆಗೋಳ ಹತ್ರ ಅಂತ ಅರ್ಸ್ಕೊಂಡಿದ್ರಂತೆ. ಅದಕ್ಕೆ ಹೆಂಡತಿ ಆಗಿರ್ಲಿಲ್ಲ, ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಬಂದಿದ್ವಿ, ಅವಾಗ ಅರ್ಸ್ಕೆ ಮಾಡ್ಕೊಂಡಿದ್ದು. ಇವತ್ತು ಗಂಟೆ ಕಟ್ಟಿದ್ವಿ, ತುಂಬಾ ಒಳ್ಳೇದಾಯ್ತು, ತುಂಬಾ ಎಲ್ಲ ಚೆನ್ನಾಗಾಯ್ತು. ಇವತ್ತು ಮತ್ತೆ ಬಂದಿದೀವಿ. ಅಂಡ್ ಅವತ್ತು ಹೇಳಿದ್ಲು ನಾವು ಒಂದು ಯೂಟ್ಯೂಬ್ ಚಾನಲ್ ಮಾಡೋಣ ಅಂತ, ಫೈನಲಿ ಮಾಡಿದೀವಿ. ಏನನ್ಸ್ತೀಯಾ? ಹೌದು. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾವು ಸೌದಡ್ಕ ಗಣಪತಿ ದೇವಸ್ಥಾನದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ವಿ. ಅಲ್ಲಿ ತುಂಬ ಕ್ರೌಡ್ ಇತ್ತು, ತುಂಬಾ ಬಿಸಿಲಿತ್ತು, ವಿಡಿಯೋ ಮಾಡೋದಕ್ಕಾಗಲಿಲ್ಲ. ನೆಕ್ಸ್ಟ್ ಮನೆಗೆ ಬಂದ್ವಿ, ತುಂಬ ಟಯರ್ಡ್ ಆಗಿತ್ತು, ವಿಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.